ಹಲೋ, ನಾನು ನಮಿತಾ ಶೆಟ್ಟಿ ಮಾತಾಡ್ತಾ ಇರೋದು. ಇದು ನಮ್ಮದು ಡೈರೆಕ್ಟರ್ ಮಾಲತಿ ಕುಲಾಲ್ ಆಜ್ರಿ ಅವ್ರದ್ದು ತೋಟ. ಕೇವಲ ನಮ್ಮ ಎಗ್ರಿ ಗ್ರ್ಯಾನ್ಯುಲ್ಸು ಲಿಕ್ವಿಡ್ ಬಳಸಿದ್ದಷ್ಟೇ 2 ವರ್ಷಕ್ಕೆ ಎಲ್ಲ ಫಲ ಬಂದಿದೆ. ಗಿಡ ಮರ ಎಲ್ಲ ತುಂಬ ಚೆನ್ನಾಗಿದೆ. ಬೇರೆ ಏನೂ ಹಾಕಲಿಲ್ಲ. ಎಲ್ಲದೂ ಈಗ ಕೊನೆ ಕಟ್ಟಲಿ 2 ವರ್ಷ ಆಗಿದ್ದು ಮಾತ್ರ. ಆದರೂ ನೋಡಿ ಒಂದು ಕೊನೆ ಹೇಗೆ ಬಿಟ್ಟಿದೆ ನೋಡಿ, ಎಷ್ಟು ಮಿಳ್ಳೆ ಒಂದೂ ಉದುರಲಿಲ್ಲ ನೋಡಿ. ಅಡಿಕೆ ಹೇಗಿದೆ ನೋಡಿ, ಆಯಿತಾ. ಆಮೇಲೆ ನೋಡಿ ಇದೆಲ್ಲ ಈಗ ಅದೇ ಮರ, ವರ್ಷ 2.5. ಮತ್ತು ಗಿಡ ಎಷ್ಟು ಗ್ರೀನರಿ ಆಗಿದೆ ನೋಡಿ. ಏನು ಒಂದು ಕೆಂಪಾಗಿಲ್ಲ, ಇದಾಗಿಲ್ಲ, ಏನೂ ಆಗಲಿಲ್ಲ. ನೋಡಿ ಇದರ ರಿಸಲ್ಟು ಏನು. ಇದು ಕೆಮಿಕಲ್ ಅಲ್ಲ, ಸಾವಯವ. ನಿಮಗೆ ಬೇರು ಹುಳ ಬರುವುದಿಲ್ಲ, ಆಮೇಲೆ ಎರೆಹುಳ ಉತ್ಪತ್ತಿ ಆಗ್ತದೆ, ಆಮೇಲೆ ಫಂಗಸ್ ಇನ್ಫೆಕ್ಷನ್ ಬರುವುದಿಲ್ಲ. ನೋಡಿ ಇಲ್ಲೀಗ ಅದೇ ಲೈನಲ್ಲಿ ಮರದಲ್ಲಿ ನೋಡಿ ಎಲ್ಲ ಫಲ ಬಂದಿದೆ ನೋಡಿ. ನೋಡಿ ಎಲ್ಲದರಲ್ಲೂ ಫಲ ಬಂದಿದೆ ನೋಡಿ. ಇದನ್ನೇ ಎಲ್ಲರೂ ಬಳಸಿ. ಇಲ್ಲಿ ನಾವು ಬುಡ ಅಗಿಲಿಕ್ಕಿಲ್ಲ, ಮಾಡಲಿಕ್ಕಿಲ್ಲ, ಏನೂ ಇಲ್ಲ. ಖಾಲಿ ಜಸ್ಟ್ ನಾವು ಇದನ್ನು ನೀರು ಮಾಡಿ ಹಾಕಿದ್ದು, ಗ್ರ್ಯಾನ್ಯುಲ್ಸನ್ನು ಮೇಲಿಗೆ ಹಾಕಿದ್ದು. ನಿಮಗೆ ಹಟ್ಟಿ ಗೊಬ್ಬರ ಅಂತ ಹೇಳಿದರೆ, ನಿಮಗೆ ಒಂದು ಅಡಿಗೆಗೆ 50 ರೂಪಾಯಿ ಇದ್ದರೆ ಅದನ್ನು ತರಲಿಕ್ಕೆ ಲೇಬರು ಅದು ಇದು ಅಂತ ಹೇಳುವಾಗ ನಿಮಗೆ 100 ರೂಪಾಯಿ ಮೇಲೆ ಬೀಳುತ್ತೆ. ಇದು ವರ್ಷಕ್ಕೆ 2 ಸಲ ಹಾಕಿದರೂ ಸಹ ನಿಮಗೆ ಬೀಳ್ತಾ ಇರೋದು ಇಲ್ಲಿ 40 ರೂಪಾಯಿ ಮಾತ್ರ ನಿಮಗೆ. ಮತ್ತು ಕಂಪ್ಲೀಟ್ಲಿ ಸಾವಯವ, ನೀರನ್ನು ಹಿಡಿದಿಟ್ಕೊಳ್ತದೆ. ನಿಮಗೆ ವೆಟ್ಟಿಂಗ್ ಏಜೆಂಟ್ ಇದು ನೋಡಿ ಯಾವ ಥರ ಇದೆ ನೋಡಿ. ಈಗ ಇನ್ನೊಮ್ಮೆ ಅವ್ರೀಗ ಇದು ಕೊಡಲಿಕ್ಕೆ ಉಂಟು, ನ್ಯಾನೋಟೆಕ್ಕು ಪ್ರೊಟೆಕ್ಕು ಕೊಟ್ಟ ಕೂಡಲೇ ಗರ್ಭಧಾರಣೆ ಎಲ್ಲ ಮರಕ್ಕೂ ಆಗ್ತದೆ. ಈಗ ನೋಡಿ ಮರ ಮಾತ್ರ ಸೊಂಪಾಗಿ ಬೆಳೆದಿದೆ. ಗರ್ಭಧಾರಣೆ ಆಗಲಿಕ್ಕೆ ಈ ಸಲ ಈಗ ಇದು ಹಾಕ್ತಾರೆ ಇವಾಗ, ಪ್ರೊಟೆಕ್ಕು ನ್ಯಾನೋಟೆಕ್ಕು. ಆವಾಗ ಚೆನ್ನಾಗಿ ಬರುತ್ತೆ ನೋಡಿ. ಗಿಡ ಎಷ್ಟು ಚೆನ್ನಾಗಿದೆ ನೋಡಿ. 2 ವರ್ಷಕ್ಕೆ ಇದೆಲ್ಲ ಫಲ ಬಂದಿದೆ. ಎಲ್ಲರೂ ನೀವು ಬಳಸಿ. ಇಲ್ಲಿ ತುಂಬ ನಿಮಗೆ ಖರ್ಚು ಕಮ್ಮಿ ಬೀಳ್ತದೆ. ಒಂದು ಸೊಪ್ಪು ಮಣ್ಣು ಮರ ಅಗ್ದು ಮಾಡಿದರೆ ನಿಮಗೆ 150 ರೂಪಾಯಿ ಒಂದು ಮರಕ್ಕೆ ಬೀಳುತ್ತೆ. ಇದು ಇಡೀ ವರ್ಷಕ್ಕೆ ನಿಮಗೆ 40 ರೂಪಾಯಿ ಬೀಳುತ್ತೆ 2 ಸಲ ಹಾಕಿ. ಒಮ್ಮೆ ಪ್ರೊಟೆಕ್ಕು, ನ್ಯಾನೋಟೆಕ್ಕು, ಮಾಸು, ಎಗ್ರಿ ಹ್ಯೂಮಿಕ್ಕು 82 ಹಾಕೋದು, ಇನ್ನೊಮ್ಮೆ ಗ್ರ್ಯಾನ್ಯುಲ್ಸ್ ಮಳೆಗಾಲದಲ್ಲಿ. ಇಷ್ಟೇ, ಎಲ್ಲರೂ ಬಳಸಿ. ಇದು ನೋಡಿ ಮಾಲತಿ, ಬಾ ಮಾಲತಿ. ನೋಡಿ ಇದು ಯಾರ್ಯಾರದ್ದು ಫೋಟೋ ನೋಡಿ. ಯಾರ್ಯಾರದ್ದು ತೋಟಕ್ಕೆ ಹೋಗಿ ಯಾರದ್ದು ಫೋಟೋ ತೆಗೆದು ನಾವು ಹಾಕ್ತಾ ಇಲ್ಲ. ಮಾಲತಿ ಮೇಡಮ್ ಅವರೇ ಇಲ್ಲಿ ನಿಂತ್ಕೊಂಡಿದ್ದಾರೆ ನೋಡಿ. ಅದಕ್ಕಿಂತ ಮೊದಲು ಒಮ್ಮೆ ಅವ್ರ ಫೋಟೋ ನಾನು ಹಾಕಿದ್ದೇನೆ. ಇದು ಇವತ್ತು ತೆಗೆದ ಫೋಟೋ ಇದು. ಓಕೆ, ಮತ್ತು ಬೇಕಾದರೆ ಬಂದು ನೋಡ್ಕೊಂಡು ಹೋಗಿ.